ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸರಳವಾದಂತಹ ಕೆಲಸಗಳು ಕೂಡ ತುಂಬ ಪ್ರಯಾಸವನ್ನು ಉಂಟು ಮಾಡ್ತಕ್ಕಂತಹ ದಿವಸ. ನೋಡೋದಕ್ಕೆ ಆ ಕೆಲಸ ತುಂಬ ಸರಳವಾಗಿದೆ, ಮಾಡಿ ಮುಗಿಸಿಬಿಡಬಹುದು ಅನ್ನುವಂತಹ ಯೋಚನೆ ಚಿಂತನೆ ಮನಸ್ಸಿಗೆ ಬರುತ್ತೆ. ಆದರೆ ಕೆಲಸಕ್ಕೆ ಇಳಿದಾಗ ಆ ಕ್ಷೇತ್ರದಲ್ಲಿ ಆಗ್ತಕ್ಕಂತಹ ಅಡೆತಡೆಗಳು, ಸವಾಲುಗಳು, ಸಮಸ್ಯೆಗಳು ಇವೆಲ್ಲ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಸಮಾಧಾನ ಸಿಕ್ಕುವಂಥದ್ದು, ನೆರೆಹೊರೆಯವರಿಂದ ಸಹಾಯ ಸಿಕ್ಕತ್ತೆ. ಮಕ್ಕಳ ವಿಚಾರದಲ್ಲಿ ತುಂಬ ಬೇಸರವನ್ನು, ನೋವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ, ಮಾನಸಿಕವಾಗಿ ಯಾವುದೇ ರೀತಿಯ ಸಮಾಧಾನ ಸಿಗ್ತಾ ಇಲ್ಲ ಮಕ್ಕಳ ವಿಚಾರದಲ್ಲಿ ಅನ್ನುವಂಥದ್ದು. ಆರ್ಥಿಕವಾಗಿ ತೊಂದರೆ ಇಲ್ಲ, ಹಣ ಉಳಿಸೋ ಬಗ್ಗೆ ಚಿಂತನೆಗಳು ನಡೆಯುತ್ತೆ. ಆದರೆ ಯಾವುದೋ ಬೇಡದೇ ಇರುವಂಥದ್ದಕ್ಕೆ ಖರ್ಚಾಗ್ತಕ್ಕಂಥದ್ದು. ಸಾಧನೆ ಅಥವಾ ಅನುಭವದ ಬಗ್ಗೆ ಒಂದಷ್ಟು ಹೆಮ್ಮೆ ಪಡ್ತಕ್ಕಂತಹ ದಿವಸ ಇದು. ಎಲ್ಲರೂ ಕೂಡ ನನ್ನ ಅಂಕೆಯಲ್ಲಿ ಅಂದರೆ ನನ್ನ ಕಂಟ್ರೋಲ್ನಲ್ಲಿ ಇರಬೇಕು ಅಂತಕ್ಕಂಥದ್ದು ನಿಮ್ಮ ಅನಿಸಿಕೆ ಆಗಿರುತ್ತೆ. ಎಲ್ಲವೂ ಕೂಡ ಹೇಗೆ ಸಾಧ್ಯ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಹಳೆಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಪರಿಹಾರ ಸಿಕ್ಕುವಂತಹ ದಿವಸವಾಗುತ್ತೆ. ಈ ದಿವಸ ನಿಮಗೆ ಚೆನ್ನಾಗಿದೆ, ಖರ್ಚನ್ನು ಮಾತ್ರ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಎನ್ನುವಂಥದ್ದು. ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೆಯುವುದಕ್ಕೆ ಅವಕಾಶಗಳಾಗತ್ತೆ. ಮನೆಯಲ್ಲಿ ಮಾತ್ರ ಒಂಟಿತನ ನಿಮ್ಮನ್ನು ಕಾಡುವಂಥದ್ದು. ಸಂಶೋಧನೆ ಅಥವಾ ಆತ್ಮಾವಲೋಕನ ಇದಕ್ಕೆ ಬಹಳ ಒಳ್ಳೆಯದಾದಂತಹ ಸಮಯ. ಹೊಸದಾಗಿ ಏನನ್ನಾರು ಕಂಡುಹಿಡಿಬೇಕು, ಕಂಡುಕೊಳ್ಳಬೇಕು ಅನ್ನುವಂತಹ ಭಾವನೆಗಳಿದ್ದರೆ, ಅಥವಾ ಆತ್ಮಾವಲೋಕನ, ನಾನು ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದೀನಿ, ಇದರಲ್ಲಿ ಸರಿತಪ್ಪುಗಳೇನು, ಯಾವುದರ ಬದಲಾವಣೆ ಆಗಬೇಕು, ಯಾವುದನ್ನು ತಿದ್ದುಕೊಳ್ಬೇಕು, ಅಥವಾ ಈಗ ಚೆನ್ನಾಗಿರ್ತಕ್ಕಂಥದ್ದಕ್ಕೆ ಇನ್ನಷ್ಟು ಪುಷ್ಟಿಯನ್ನು ಹೇಗೆ ಕೊಡಬೇಕು, ಇವೆಲ್ಲದರ ಬಗ್ಗೆ ಚಿಂತನೆಗಳು ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಹಳೆಯ ನೆನಪು ಕಾಡೋದ್ರಿಂದ ನಿಮಗೆ ಸ್ವಲ್ಪ ಬೇಸರವೂ ಕೂಡ ಆಗುತ್ತೆ. ಏನೋ ಯಾವುದೋ ಒಂದು ಘಟನೆ ನಿಮ್ಮ ಮನಸ್ಸಿಗೆ ನೋವನ್ನು ತರುವಂಥದ್ದಾಗಬಹುದು. ಸಾಲಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಅಧಿಕಾರವಾಗಲಿ, ಅಹಂಭಾವವಾಗಲಿ, ಹಣವಿದೆ ಅಂತಕ್ಕಂತಹ ದರ್ಪವಾಗಲಿ ನಿಮಗೆ ಕುತ್ತನ್ನು ತರುತ್ತೆ. ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ನೀವು ಆತಂಕಕ್ಕೆ ಒಳಗಾಗಬಹುದಾದಂತಹ ಸಮಯ ನಿಮಗೆ ಬರುತ್ತೆ ಅಂತ ಅರ್ಥ. ರಿಯಲ್ ಎಸ್ಟೇಟ್ನವರಿಗೆ, ಏಜೆಂಟ್ಗಳಿಗೆ ಬಹಳ ಮುಖ್ಯವಾಗಿ ಎಚ್ಚರಿಕೆ ಅಥವಾ ಸೂಚನೆಗಳು ಬರುವಂಥದ್ದಾಗತ್ತೆ, ಗಮನಿಸ್ಕೊಳ್ಬೇಕು. ಹಣ ಮತ್ತು ದಾಖಲಾತಿ ಇದು ನಷ್ಟವಾಗ್ತಕ್ಕಂತಹ ಸೂಚನೆಗಳೂ ಕಾಣ್ತಾ ಇದೆ. ಶೀತ ಸಂಬಂಧಿಯಾದಂತಹ ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ, ನರಳ್ತಾ ಇರ್ತಕ್ಕಂಥವ್ರಿಗೆ ತೊಂದರೆಯಾಗುವಂತಹ ಸಾಧ್ಯತೆ. ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಏನೋ ಮೇಲಧಿಕಾರಿಗಳ ಕಿರಿಕಿರಿ ಅಥವಾ ಈ ಕೆಲಸವನ್ನು ಹೀಗೆ ಮಾಡಿ ಮುಗಿಸಬೇಕು ಅನ್ನುವಂತಹ ಸ್ವತಂತ್ರವಿಲ್ಲದೆ ಇರತಕ್ಕಂತಹ ಒತ್ತಡಗಳು ಹೆಚ್ಚಾಗುತ್ತೆ. ಇಂದ್ರಾಕ್ಷಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದ ಮಾತ್ರ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಭವಿಷ್ಯದ ಬಗ್ಗೆ ಹಲವಾರು ಕನಸುಗಳನ್ನು ಇಟ್ಕೊಂಡಿರ್ತೀರಿ. ಎಲ್ಲರಿಗೂ ಅದು ಸಹಜ, ಸಾಮಾನ್ಯ. ಆದರೆ ಈಡೇರಬೇಕಲ್ಲ, ಅದು ಮುಖ್ಯವಾದಂತಹ ಪ್ರಶ್ನೆ. ಧಾರ್ಮಿಕ ಕೆಲಸಗಳಲ್ಲಿ ಆಸಕ್ತಿ ಬರುತ್ತೆ, ಆದರೆ ಅದನ್ನು ಕಾರ್ಯರೂಪಕ್ಕೆ ತಂದು ಅಲ್ಲಿ ಜಯಶೀಲರಾಗ್ತಕ್ಕಂಥದ್ದು ಅತಿ ಮುಖ್ಯವಾದಂಥದ್ದು. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಫಲಿತಾಂಶ ಬಹಳ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಬಗೆಹರಿತಕ್ಕಂಥದ್ದು. ಮಕ್ಕಳಿಂದ ಉತ್ತಮವಾದಂತಹ ಸುದ್ದಿ, ಉತ್ತಮವಾದಂತಹ ವಾತಾವರಣ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ ಅನುಕೂಲಕರವಾದಂತಹ ವಿಚಾರಗಳು ಇನ್ನಷ್ಟು ಮತ್ತಷ್ಟು ಬಲಿಷ್ಠವಾಗಲಿ. ನಿಮ್ಮ ಸಂತೋಷ ಸದಾ ಹೀಗೆ ಇರಲಿ. ಶುಭವಾಗಿ.